ಕನ್ನಡ ಸಿನಿ ಪ್ರಿಯರಿಗೆ ಹಾಗೂ ಕನ್ನಡ ಚಿತ್ರೋದ್ಯಮಕ್ಕೆ ಖುಷಿಯ ವಿಷಯ ಅಂತ ಹೇಳಬೇಕು. ಹೌದು, ಕರ್ನಾಟಕದ ಬಜೆಟ್ ಮಂಡನೆ ನಡೆದಿದ್ದು, ಅದರಲ್ಲಿ ನಮ್ಮ CM ಸಿದ್ದರಾಮಯ್ಯ ಅವರು ಕನ್ನಡ ಚಿತ್ರೋದ್ಯಮಕ್ಕೆ ಒಳ್ಳೆಯ ಶುಭ ಸುದ್ದಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಟಿಕೆಟ್ನ ಬೆಲೆ ಕೇವಲ 200 ರೂಪಾಯಿ. ಹೌದು, ಯಾವುದೇ ಸಿಂಗಲ್ ಸ್ಕ್ರೀನ್ ಆಗಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಾವುದೇ ಸಿನಿಮಾ ನೋಡಬೇಕಾದ್ರೂ ಕೇವಲ 200 ರೂಪಾಯಿ ಒಳಗಡೆನೆ. ಇದರಿಂದ ಕನ್ನಡ ಚಿತ್ರಕ್ಕೆ ತುಂಬಾ ಉಪಯೋಗವಾಗುತ್ತದೆ. ಹೌದು, ಪರಭಾಷಾ ಹಾವಳಿಗಳಿಂದ ಕನ್ನಡಿಗರ ಹೊಸ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಿಲ್ತಾ ಇಲ್ಲ. ಸೊ ಹಾಗಾಗಿ ಈಗ ಪರಭಾಷಾ ಸಿನಿಮಾಗಳು ಅವರ ಬಜೆಟ್ಗೆ ತಕ್ಕಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರ ಸಿನಿಮಾಗಳನ್ನು ರಿಲೀಸ್ ಮಾಡಬೇಕು. ಅವರು ಇನ್ನು ಮುಂದೆ ಕರ್ನಾಟಕದಲ್ಲಿ ಅವರ ಸಿನಿಮಾಗಳನ್ನು ರಿಲೀಸ್ ಮಾಡಲು ಹಿಂದೆ ಮುಂದೆ ನೋಡ್ತಾರೆ. ಸೊ ಆಗ ಕನ್ನಡ ಸಿನಿಮಾಗಳು ನಮ್ಮ ರಾಜ್ಯದಲ್ಲೇ ನಾವೇ ಸಾರ್ವಭೌಮರಾಗಿ ಮೆರೆಯಬಹುದು. ಹೌದು, ಈಗ ಎಲ್ಲ ಸಿಂಗಲ್ ಸ್ಕ್ರೀನ್ ಆಗಲಿ ಅಥವಾ ದೊಡ್ಡ ದೊಡ್ಡ ಮಲ್ಟಿಪ್ಲೆಕ್ಸ್ಗಳೇ ಆಗಲಿ ಕೇವಲ 200 ರೂಪಾಯಿಗೆ ಕನ್ನಡ ಚಿತ್ರಗಳ ಟಿಕೆಟ್ ಸಿಗುತ್ತೆ ಅಂತಲೇ ಹೇಳಬೇಕು. ಯಾವುದೇ ಸಿನಿಮಾ ಆಗಲಿ, ಎಷ್ಟೇ ದೊಡ್ಡ ಬಜೆಟ್ನ ಸಿನಿಮಾ ಆಗಲಿ, ಪ್ರೇಕ್ಷಕರು ಕೇವಲ 200 ರೂಪಾಯಿ ಕೊಟ್ಟು ಟಿಕೆಟ್ನ ಖರೀದಿಸಬಹುದು. ಈಗ ಯಾವುದೇ ಕನ್ನಡ ಪ್ರೇಕ್ಷಕ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಇವಾಗ ಅವನು ಟಿಕೆಟನ್ನು ಖರೀದಿಸಿ ಚಿತ್ರವನ್ನು ನೋಡಬಹುದಾಗಿದೆ.